ಹಾ ನಡಿ ನಡಿ. ನಿಲ್ಸು ನಿಲ್ಸು ನಿಲ್ಸು. ಸರ್ ಇದ್ ನಮ್ ಗೋಪಾಲನ್ ಗಾಡಿ. ಓ ಗುಲಾನ್ ಗಾಡಿನಾ? ಕಳ್ಸಿ ಕಳ್ಸಿ. ಸರಿ ನಡಿ. ನೀವೀ ಗುಲಾನ್ ಅಂತಿರಲ್ಲ, ನನಗ್ ಪರಿಚಯನ ಮಾಡಿಸಿಲ್ವೇ? ಪರಿಚಯ ಮಾಡಿಸೋ ವ್ಯಕ್ತಿನೇ ಸರ್. ಗೋಪಾಲ ಅಂದ್ರೆ ಈ ಊರಿಗೆ ತುಂಬಾನೇ ಮುಖ್ಯ. ಅವನಿಗೆ ಗೊತ್ತಿಲ್ಲದೆ ಒಂದ್ ನೊಣ ಕೂಡ ಓಡಾಡಲ್ಲ. ಅವನೊಬ್ಬ ಕಿಲಾಡಿ ಸರ್. ಏನು ಮಾಡ್ಬೇಡ್ರೋ, ನಿಲ್ಸಿ. ಸ್ಟಾಪ್ ಇಟ್. ಯಾಕ್ರೋ ಈ ಅಮಾಯಕನ್ ಹೀಗ್ ಹೊಡಿತಾ ಇದೀರಾ? ನಾವ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಂದ್ರು ಮಾಡ್ತೀವಿ, ಅದನ್ ಕೇಳೋದಕ್ಕೆ ಇವನು ಯಾರು? ಇವನು ಆ ಗೋಪಾಲನ ರೈಟ್ ಹ್ಯಾಂಡ್. ಇನ್ನು ಹೊಡಿಬೇಕಾ ಇವನ್ಗೆ? ಧೈರ್ಯ ಇದ್ರೆ ಅವ್ನ ಮುಟ್ಟು ನೋಡೋಣ. ತಮ್ಮ ಕ್ಷಮಿಸ್ಬಿಡು, ನೀನ್ ಯಾರಂತ ಗೊತ್ತಿರ್ಲಿಲ್ಲ. ಇನ್ನ ಈ ವಿಷಯನ ಗೋಪಾಲ್ ಹತ್ರ ಹೇಳಿ ಏನು ತೊಂದ್ರೆ ಕೊಡ್ಬೇಡ. ಬಂದ್ರೋ? ಹೋಗ. ಬರ್ತೀನಿ ಸರ್. ಚೆನ್ನಾಗಿ ಹೊಡೆದ್ರ? ತುಂಬಾ ಚೆನ್ನಾಗಿ ಹೊಡೆದ್ರು ಸರ್. ಏನ್ ಸಮಸ್ಯೆ? ವಾಟ್ ಇಸ್ ದ ರೀಸನ್? ಮಾರ್ಕೆಟಿಗೆ ಹೋದ್ರೆ ಲೋಡಿಂಗ್ ಪ್ರಾಬ್ಲಮ್. ಸ್ವಲ್ಪ ಗೋಪಾಲ್ ಅಂತಾರ ಹೇಳೋಕ್ ಹೋದೆ, ಅದ್ರ ಪರಿಣಾಮ ಏನಾಯ್ತು ಅಂತ ಬಾಕಿ ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್. ಈ ಸಿಟಿ ಪೂರ್ತಿ ಗೋಪಾಲ ಅಂದ್ಮೇಲೆ ಗೋಪಾಲ ಮಾತ್ರ ಇರ್ಬೇಕು. ನೀನು ಬರೀ ಸೈಡ್ ಕ್ಯಾರೆಕ್ಟರ್. ನಿನಗೆ ಏನೇ ಮರ್ಯಾದೆ ಕೊಟ್ರು ಬೆಲೆ ಇರಲ್ಲ. ಗೋಪಾಲ್ ಹಿಡ್ಕೊಂಡ್ ಬಂದ್ರು ಅವಳನ್ನ. ಹೇಳ್ಕೊಂಡ್ ಗಾಡಿಗೆ ಹಾಕ್ರೋ. ಹೇಳ್ಕೊಂಡ್ ಬಂದ್ರು. ಓಡೋಗ್ತಾ ಇದ್ದಾಳೆ, ಹಿಡ್ಕೊಂಡ್ರು. ಲೇ ಅಲ್ಲಿ ನೋಡು ಹುಡುಗಿ. ಮಚ್ಚ ಒಂದ್ಸರಿ ಟ್ರೈ ಮಾಡೋಣ. ಏನ್ ನಿನ್ನ ಹೆಸರು? ಲಕ್ಷ್ಮಿ. ನೀನ್ ಎಲ್ಲಿಂದ ಬರ್ತಿದ್ಯಾ? ಯಾರು ನೀನು? ಕೇಳ್ತಾ ಇದೀವಲ್ಲ, ಯಾರು ನೀನು? ಇವನು ಆ ಗೋಪಾಲನ ರೈಟ್ ಹ್ಯಾಂಡ್. ಇನ್ನ ಈ ವಿಷಯನ ಗೋಪಾಲನ್ ಹತ್ರ ಹೇಳಿ ಏನು ತೊಂದರೆ ಕೊಡ್ಬೇಡಿ. ಗೋಪಾಲ ಅಂದ್ರೆ ಈ ಊರಿಗೆ ತುಂಬಾನೇ ಮುಖ್ಯ ಸರ್. ಅವನಿಗೆ ಗೊತ್ತಿಲ್ಲದೆ ಒಂದ್ ನೊಣ ಕೂಡ ಓಡಾಡಲ್ಲ. ಹೇಳು, ಯಾರು ನೀನು? ನಾನು ಗೋಪಾಲ್. ಗೋಪಾಲ್ ಕಡೆಯವಳು. ಅವ್ರ ಕಡೆಯವರ? ಏನಾಗ್ಬೇಕು? ಗೋಪಾಲ್ ಅಂದ್ರೆ ಗೋಪಾಲ್ ಅವರ ಮಗಳು. ಗೋಪಾಲ್ ಹುಡುಗಿನ? ಇದೇನ್ ಈ ಸಮಯದಲ್ಲಿ ಇಲ್ಲಿ? ನಾನು ಗೋಪಾಲ್ ಅವ್ರನ್ನ ನೋಡಕ್ ಬಂದೆ. ಬೀಚ್ ರೋಡ್ ಮಾರ್ಕೆಟ್ ಇರೋ ಹೋಟೆಲ್ ಇರ್ತಾನೆ. ಅದೇ ಲಾರಿ ಹತ್ತಿ ನಾನ್ ಕರ್ಕೊಂಡು ಹೋಗ್ತೀನಿ ಗೋಪಾಲ್ ಹತ್ರಕ್ಕೆ. ಬೇಡ, ನಾನೇ ಹೋಗ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ಗೋಪಾಲನ್ ಹುಡುಗಿ ಅಂದ್ರೆ ನಮ್ಗೆಲ್ರಿಗೂ ತಂಗಿ ಸಮ. ನಿಮ್ಮನ್ನ ಈ ಸಮಯದಲ್ಲಿ ಒಂಟಿಯಾಗಿ ಕಳ್ಸಿರೋದು ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾರೆ. ಬನ್ನಿ ಅತ್ತೆ. ಅಲ್ಲ, ಅದು ಅಯ್ಯೋ ಬನ್ನಿ ತಂಗೆವಾ. ಅಯ್ಯೋ ಹೋಗಿ, ಪರವಾಗಿಲ್ಲ. ಹುಷಾರ ಕುತ್ಕೊಳ್ಳಿ. ಈಗ ಅರ್ಥ ಆಗ್ತಿದೆ ಅವತ್ತು ಅವ್ನು ಯಾಕೆ ಮದ್ವೆ ಆಗಲ್ಲ ಅಂತ. ನಿಮ್ಮಿಬ್ಬರದು ಲವ್ವಾ? ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಒಂದ್ ಮಟನ್ ಫ್ರೈ. ಗೋಪಾಲ, ನೀನಂತೂ ಒಬ್ಬ ದೊಡ್ಡ ತೀವ್ರವಾದಿನಯ್ಯ. ಹೌದಾ? ನಾನಿದನ್ನ ಹೊರಗಡೆ ಯಾರತ್ರನು ಹೇಳಿಲ್ವಲ್ಲ. ನೀನು ಯಾರಿಗೂ ಹೇಳ್ಬೇಡ, ಬೇರೆಯವ್ರಿಗೆ ಗೊತ್ತಾದ್ರೆ ತೊಂದ್ರೆ ಆಗತ್ತೆ. ಏನ್ ಸಮಸ್ಯೆ? ಲೇ, ಅಮೆರಿಕಾದವರು ತೀವ್ರವಾದಿಗಳನ್ನ ಹಿಡ್ಕೊಟ್ರೆ ₹1,00,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನ್ ಆ ಕಾಸೆಲ್ಲ ತಗೊಂಡೋಗಿ ಎಲ್ಲಪ್ಪ ಇಡ್ಲಿ? ಈ ನಾಲ್ಗೆ ಕೈಯಲ್ಲಿ ಇಲ್ಲ ಅನ್ಕೋ. ಲೇ, ನಾಲ್ಗೆ ಕೈಯಲ್ಲಿರಲ್ವೋ, ಬಾಯಲ್ಲಿರುತ್ತೆ. ಇಲ್ಲಿ ನೋಡು, ನಾನು ತುಂಬಾ ಸೀರಿಯಸ್ ಆಗಿದ್ದೇನೆ. ಸೀರಿಯಸ್ ಆಗಿದ್ರೆ ಹಾಸ್ಪಿಟಲ್ ಹೋಗು. ಇದಾ ಸೀರಿಯಸ್ ಅಲ್ಲ. ಮತ್ತೆ ಇನ್ಯಾವ ಸೀರಿಯಸ್? ನೋಡಪ್ಪ, ಇವನ್ಗೆ ಇವ್ರಪ್ಪ ತರೋ ಸಂಬಂಧನೆಲ್ಲ ಇವನ್ ಬೇಡ ಬೇಡ ಅಂತ ಇರೋದಕ್ಕೆ ಏನ್ ಕಾರಣ ಅಂತ ನನಗೆ ಇವತ್ತು ಗೊತ್ತಾಯ್ತು. ಲೇ ಮುಟ್ಟಾಳ, ನಿನಗೆ ಗೊತ್ತಾಗೋಯ್ತಾ? ಆದ್ರೆ ಬುದ್ಧಿ ಇರೋ ನಮ್ಮ ಅಪ್ಪಂಗೆ ಗೊತ್ತಾಗಿಲ್ಲ ನೋಡು. ಆ ವಿಷಯ ಅಪ್ಪನ ಗೊತ್ತಿಲ್ವಲ್ಲ. ಒಂದು ಗಿಣಿ ತರ ಇರೋ ಒಂದು ಹುಡುಗಿನ ಲವ್ ಮಾಡಿ ಸೆಟ್ ಮಾಡ್ಕೊಂಡಿದ್ದಾನೆ ಅನ್ನೋ ವಿಷಯ ಗೊತ್ತಿಲ್ವಲ್ಲ.
ನಾನ್ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ ವಿಷಯ ನಿನ್ಗೆ ಯಾರು ಹೇಳಿದ್ದು? ಹಾಗಾದ್ರೆ ಅದು ನಿಜನಾ? ಅವ್ರನ್ನ ಕರ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಯಾರವಳು? ಲಕ್ಷ್ಮಿ ಮೇನನ್. ಹುಡುಗ ಬಂದು ಕ್ರಿಶ್ಚಿಯನ್, ಹುಡುಗಿ ಮೇನನ್. ಸೂಪರ್ ಅಲ್ವಾ? ಮತ್ತೆ ಮೀನ್ ಸಾರ್ ತರ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ನೀನೀಗ ಯಾರ ಬಗ್ಗೆನೋ ಹೇಳ್ತಾ ಇರೋದು? ಬಿಜಾಪುರ್ ಹಲ್ವಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜನಾ? ಕಳ್ಳ. ಎಲ್ಲಿದ್ದಾಳು ಅವಳು? ತೋರ್ಸು. ಬಾ, ನಿನಗೆ ತೋರಿಸ್ತೀನಿ ಬಾ. ಈಗ್ಲೇ ತೋರಿಸ್ತೀನಿ ಬಾ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಇರು. ಒಳ್ಳೆ ಶರ್ಟ್ ಹಾಕೋ, ಒಳ್ಳೆ ಶರ್ಟ್ ಹಾಕೋ. ಸರಿ, ನಾನ್ ಬೇಗ ಬರ್ತೀನಿ, ನಡಿ. ತೋರ್ಸು ಎಲ್ಲಿದ್ದಾಳೆ ಅಂತ. ನೋಡ್ಕೋತಿರೋ, ತಿನ್ಬೇಡ, ಈಗ್ಲೇ ಬಂದೆ. ಇದಕ್ಕೆ ನನಗೆ ಸಪರೇಟ್ ಆಗಿ ಪಾರ್ಟಿ ಕೊಡ್ಬೇಕು. ಇಲ್ಲಿದ್ದಾರೆ ನೋಡು. ಇಲ್ಲೇ ಕೂತಿದ್ರಲ್ಲ. ಅಲ್ಲಿ ಕುಶನ್ ಮಾತ್ರ ಇರೋದು. ಇಷ್ಟು ಬೇಗ ಎಲ್ಲೋದ್ರು? ನನ್ನೇ ಕೇಳ್ತಿದ್ಯಾ, ನಿನಗ್ ಗೊತ್ತಿರ್ಬೇಕು. ಅಯ್ಯೋ, ನನ್ ಜೊತೆನೆ ಇದ್ರು. ಲೇ, ನಾನ್ ಮದ್ವೆ ಮಾಡ್ಕೊಳಲ್ಲ ಅಂತ ಅಂದಿದ ತಕ್ಷಣ ನನ್ನ ಬೇರೆ ತರ ಅನ್ಕೊಳ್ಬೇಡ ನೀನು. ಅಯ್ಯೋ ಇರಪ್ಪ, ಇರು. ಹೋಗೋಣ ಬಾರ. ನೀವು ನಮ್ಮದ್ರು ಸರಿ, ನಮ್ದೇ ಹೋದ್ರು ಸರಿ. ಆ ಹುಡುಗಿನ ಹೇಳಿದ್ದು ನಿನ್ ಹುಡುಗಿ ಅಂತ. ಲೇ, ನನ್ಗೆ ಆತರ ಯಾವ ಹುಡುಗಿನ ಗೊತ್ತಿಲ್ವೋ? ಛೇ, ಕಾಣ್ದಿರೋ ಹುಡುಗಿ ಬಗ್ಗೆ 2 ನಿಮಿಷದಲ್ಲಿ ಏನೇನೋ ಕನ್ಸ್ಕೊಂಡಿದ್ನಲ್ಲ. ನನ್ ಜೀವನದಲ್ಲಿ ನನ್ಗಿನ್ ಯಾವತ್ತೂ ಮದ್ವೆನೇ ಆಗೋದಿಲ್ಲ. ಮೂಡ್ ಔಟ್ ಆಗೋಯ್ತು. ಅಲ್ಲಪ್ಪ, ನಾನು ಹೇಳೋದ್ ಸ್ವಲ್ಪ. ಲೇ ಇವ್ರಿಗೆ ನೀನ್ ಆಸೆ ತೋರ್ಸ್ಬೇಡ. ಆಸೆನಾ? ಆಸೆ ಆಸೆ ಅಂದಿದ ತಕ್ಷಣ ನನ್ಗೊಂದು ನೆನಪಾಗ್ತಾ ಇದೆ. ನಾನು ಹೋಗಿ 3 ಸೆಟ್ ಹಾಕಿ ಬರ್ತೀನಿ, ಮೂಡ್ ಔಟ್ ಚೇಂಜ್ ಆಗಕ್ಕೆ. ಹಾಗೆ ಲೇ, ಆ ಹುಡುಗಿ ನನ್ ಜೊತೆ ಹೋಗೋ. ಛೇ, ಅದಿರ್ಲಿ, ಅವಳು ಎಲ್ಲೋದ್ಲು? ನನ್ಗೆ ಭಯ ಆಗ್ತಿದೆ ಅಂಕಲ್. ಯಾರೋ ನನ್ನ ಕೊಲ್ಲಕ್ ಬಂದಿದ್ರು. ಅದು ಟ್ಯಾಕ್ಸಿ ಅವರಾಗಿರ್ಬೇಕು. ಆದ್ರೂ ಅಮ್ಮ, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ನೀ ನನ್ಗೊಂದ್ಸರಿ ಫೋನ್ ಮಾಡಿ ಹೇಳಿದ್ರೆ ನಾನೇ ಗಾಡಿ ಕಳಿಸ್ತಿದ್ದೆ. ಅದಿರ್ಲಿ, ಇವಾಗ ನೀನ್ ಎಲ್ಲಿದೀಯಾ? ಯಲಹಂಕ ರೋಡಲ್ಲಿರೋ STD ಬೂತಿಂದ. ನನ್ನ ನಂಬರಿಂದ ಕಾಲ್ ಮಾಡಕ್ಕಾಗಲ್ಲ, ಅದು ಸಿಂಗಪುರ್ ನಂಬರ್. ನೀನ್ ಅಲ್ಲೇ ಇರೋ, ನಾನು ಮೈಸೂರಿಂದ ಒಂದು ಗಾಡಿ ಕಳಿಸ್ತೀನಿ. ಸರಿ ಅಂಕಲ್. ಅಪ್ಪ. ಮಗನೇ, ಅವಳು ಮದ್ದೂರ್ ರೋಡಲ್ಲಿರೋ STD ಬೂತಲ್ಲಿ ಇದ್ದಾಳೆ ಅನ್ಸುತ್ತೆ. ಓಕೆ. ಯಾರಿಗೆ ಚಿಕನ್? ಪಾರ್ಕಿಂಗ್ ಪಕ್ಕದಲ್ಲಿ ಕೂತಿರೋ ಸಾಮಿ ಅಣ್ಣಂಗೆ ಹೊಡೆದಿರೋ ಎಣ್ಣೆ ಎಲ್ಲ ಇಳಿದ್ಬಿಟ್ಟಿದೆ. ಕೊಡು 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 ಕೊಡು. ತಗೊಳ್ಳಿ. ಅದ್ ಕೊಡಿ. ಬೆಳಗ್ಗೆ ಪೂರ್ತಿ ಎಣ್ಣೆ, ರಾತ್ರಿ ಆದ್ರೆ ಕೋಳಿ. ಏನ್ ಸ್ವಾಮಿ ಇದು? ಪಾರಿವಾಳದ್ದೇನೆ, ನಿಧಾನಕ್ ತಿನ್ನಿ. ಹೌದಾ? ಇಸ್ ಇಟ್? ಅದೇನೆ. ಸಾರ್ ಇಲ್ಲೇ ವೇಟ್ ಮಾಡ್ತಾರಿ, ನಾನು ಈಗ್ಲೇ ಅವಳನ್ನ ಕಳ್ಸ್ಬಿಡ್ತೀನಿ. ಬೇಗ ಕಣಯ್ಯ. ಸಾರ್ಗೆ ಅವಸರ ಅಲ್ವಾ? ತುಂಬಾ ಸಖತ್ತಾಗಿದ್ದಾಳ ಅವಳು. ಎಲ್ಲ ನಿಮ್ ಯೋಗ. ಅಯ್ಯೋ ದೇವ್ರೇ. ಹೋಗು. ಆ